ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮೇಷ್ಟವತ್ತಿನ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡ. ಮೊದಲನಾಗಿ ನಾಳೆ ಹುಣ್ಣಿಮೆ ಗೊತ್ತಲ್ಲ. ನಾಳೆ ಹುಣ್ಣಿಮೆ ದಿನ ಈ ಒಂದು ತಂತ್ರವನ್ನು ಮಾಡ್ತಂತಂದರೆ ನಿಮಗೆ ಹಣ ವಶೀಕರಣ ಆಗಿಬಿಡುತ್ತೆ. ಹಣ ಬರ್ತಾನೆ ಇರುತ್ತೆ. ಯಾವ ರೀತಿ ಬರುತ್ತೆ, ಹೆಂಗೆ ಬರುತ್ತೆ, ಯಾವ ಗೊತ್ತಾಗಲ್ಲ, ನಿಮ್ಗೆ ಬಂದೇ ಬರುತ್ತೆ. ಅದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ನೋಡಿ, ನಾಳೆ ಹುಣ್ಣಿಮೆ, ವಿಶೇಷವಾದಂಥ ಒಂದು ಹುಣ್ಣಿಮೆ ಗೊತ್ತಲ್ಲ. ಈ ಹುಣ್ಣಿಮೆ ದಿನ ನೀವು ಹಣವನ್ನು ವಶೀಕರಣ ಮಾಡ್ಕೊಳ್ಬೋದು. ಅಂದರೆ ಸಂಪೂರ್ಣ 1 ಕೋಟಿ, 2 ಕೋಟಿ, 50 ಲಕ್ಷ ನೀವು ಎಷ್ಟು ಸಂಕಲ್ಪ ಮಾಡ್ತೀರೋ ಅಷ್ಟು ನಿಮ್ಗೆ ಬಂದ್ಬಿಡ್ತದೆ. ಆದರೆ ಈ ಒಂದು ತಂತ್ರವನ್ನು ನೀವೇನು ಮಾಡಬೇಕು ಅಂದರೆ ನಾಳೆಯಿಂದ ಪ್ರಾರಂಭ ಮಾಡಬೇಕು. ಏನೇ ತುಂಬ ಸರಳವಾದಂಥದ್ದು. ಈ ಹುಣ್ಣಿಮೆ ದಿನ ನೀವೇನು ಮಾಡ್ತು ಅಂತಂದರೆ ಪ್ರಾರಂಭ ಮಾಡ್ತು ಅಂತಂದರೆ ಎಷ್ಟು ಚೆನ್ನಾಗತ್ತೆ ಅಂದರೆ, ಇದಕ್ಕೆ ಬೇಕಾಗಿರುವಂಥದ್ದು 10 ರೂಪಾಯಿಯ ನೋಟು. ಇದು 10 ರೂಪಾಯಿ ಇದು ನೋಟಲ್ಲ, ಹಳೆಯ ನೋಟು. ಅಂದರೆ ಹಳೆಯ ನೋಟು ಅಥವಾ ಉರಿ ಇರಬೇಕು, ಅದ್ರ ಮೇಲೆ ಅದನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಒಂದು ಪೆನ್ನಲ್ಲೇ ತೆಗೆದುಕೊಳ್ಳಿ. ಪೆನ್ನನ್ನು ತೆಗೆದುಕೊಂಡು ಹಣ ವಶೀಕರಣ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ನಿಮ್ಗೆ ಬಂದು ಬೀಳ್ತಾ ಇರೋದು ನಿಮ್ಗೆ ಎಲ್ಲ ಪಟ್ಕೆಲಿ. ಬಿಸ್ನೆಸ್ ಮಾಡಿದ್ರೆ ಬಂದ್ಬಿಡ್ತದೆ. ತೊಗೋಬೇಕು. ನೀವೇನು ಮಾಡಬೇಕು, ಅದನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿ ಹುಲಿ ಇರುತ್ತಲ್ಲ, ಹುಲಿ ಜಾಗದಲ್ಲಿ ಅದರ ಮೇಲೆ ನಿಮ್ಮ ಹೆಸರನ್ನು ಬರೀಬೇಕು. ಏನು ಹೆಸರು? ನಿಮ್ಮ ಹೆಸರು, ನಿಮ್ಮ ಏನಿದೆ ಮೂಲ ಹೆಸರು ಅದನ್ನು ಬರೀಬೇಕು. ನಿಮ್ಮ ತಂದೆಯ ಹೆಸರನ್ನು ಬರೀಬೇಕು, ಮತ್ತು ತಂದೆ ಮತ್ತು ತಾಯಿ ಹೆಸರನ್ನು ಬರೀಬೇಕು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾರೆ. ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ, ಮೈಲಿಗೆ ಸುತ್ಕ ಗೀತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ. ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ. ಈ ಒಂದು ವಿಶೇಷವಾದ ರಥಸಪ್ತಮಿ ಅದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1 × 10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡೋದು ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರು ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದರ ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಂತಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡು ಅಥವಾ ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000-3000. ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ, ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮತ್ತು ನಿಮ್ಮ ಮನೆ ದೇವರ ಹೆಸರು ಬರಬೇಕು, ಕುಲದೇವರ ಹೆಸರನ್ನ ಬರೀಬೇಕು. ಮಾಮೂಲಿ ಪೆನ್ನಲ್ಲೇ ಬ್ಲೂ ಪೆನ್ನು, ಬ್ಲ್ಯಾಕ್ ಪೆನ್ನಲ್ಲೂ ಕೂಡ ಬರೀಬೋದು. ಮನೆ ದೇವರು, ಕುಲದೇವರು, ಗ್ರಾಮ ದೇವತೆಯ ಹೆಸರನ್ನ ಬರೀಬೇಕು, ಇಷ್ಟ ದೇವತೆಯ ಹೆಸರನ್ನ ಬರೀಬೇಕು. ಗೊತ್ತಲ್ಲ. ನೀವೇನು ಮಾಡಬೇಕು ಅಂತಂದರೆ, ನೀವು ಅದರಲ್ಲಿ ಒಂದೇ ಒಂದು ಬೀಜ ಮಂತ್ರವನ್ನು ಬರೀಬೇಕು. ಗೊತ್ತಲ್ಲ. ನೀವೇನು ಅಂತಂದರೆ ಅದನ್ನು ಬ್ಲ್ಯಾಕ್ ಪೆನ್ನಲ್ಲೇ ಬರೀರಿ. ಅದೆಲ್ಲ ಹೆಸರೆಲ್ಲ ಬರೆದ್ಬಿಟ್ಟು ಶ್ರೀಮ್ ಅಂತ ಬೀಜ ಮಂತ್ರವನ್ನು ಬರೀರಿ. ಗೊತ್ತಲ್ಲ. ಅದು ಶ್ರೀಮ್ ಅಂತ ಬರೆದ್ಬಿಟ್ಟು ನೀವು ಅದನ್ನು ಒಂದು 10 ರೂಪಾಯಿ ನೋಟಿರ್ತಾರೆ, ಅದ್ರ ಮೇಲೆ ಕೈಯಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು, ನನಗೆ ಹಣ ವಶೀಕರಣ ಯಾವಾಗಲೂ ಬರ್ತೇನೆ, ನನಗೆ ದುಡ್ಡು ಅನ್ನೋದು ಖಾಲಿ ಆಗಲೇಬಾರ್ದು, ಬರ್ತಾನೆ ಇರಬೇಕು, ಖಾಲಿ ಆದರೂ ಬರ್ತಾ ಇರಬೇಕು. 10 ರೂಪಾಯಿ ಖರ್ಚು 100 ರೂಪಾಯಿ ಬರಬೇಕು, 100 ರೂಪಾಯಿ ಖರ್ಚು 1000 ರೂಪಾಯಿ ಬರಬೇಕು ಅಂತಂದು ಸಂಕಲ್ಪ ಮಾಡ್ಕೋಬೇಕು.
ಅಲ್ಲ ಅದನ್ನು 108 ಸರಿ ಜಪ ಮಾಡೋಕ್ಕೆ ಶ್ರೀಂ 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 ಅಂತ ಅಲ್ಲ. ಅದನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ದೀಕ್ಷೆ ಕೊಡ್ತೀವಿ ನಾವು. ಅದನ್ನು ಹೌದು, ಸುಮ್ಮನೆ ಹಂಗೆ ಹೇಳೋಕ್ಕೂ ಕೂಡ ನಾವು ದೀಕ್ಷೆ ಕೂತ್ಕೊಡೋದು ತುಂಬ ವ್ಯತ್ಯಾಸ ಇರುತ್ತೆ. ಅದನ್ನು ತೆಗೆದುಕೊಂಡು ನೀವು ಆ ನೋಟನ್ನು ನೀವು ಒಂದು ತಟ್ಟೆ ಮೇಲೆ ಇಟ್ಟಕ್ಕೆ ಅಕ್ಷತೆ ಮೇಲೆ ಈ ಅಷ್ಟಲಕ್ಷ್ಮಿ ಅಂತ ಇಟ್ಕೊಬಿಡಿ. ಇಟ್ಬಿಟ್ಟು ಪೂಜೆ ಮಾಡಿ ಎಷ್ಟು ಚೆನ್ನಾಗಾಗತ್ತೆ ಅಂತಂದರೆ ಅಷ್ಟು ದುಡ್ಡು ಬರ್ತಾನೆ ಇರುತ್ತೆ. ನೀವು 100 ರೂಪಾಯಿ ಖರ್ಚು ಮಾಡಿ 1000 ರೂಪಾಯಿ ಬರುತ್ತೆ ನಿಮ್ಗೆ. ಯಾವುದೋ ಬಿಸ್ನೆಸ್ಸಿಂದನೋ ಅಥವಾ ಇನ್ಯಾರಕ್ಕೋ ಇಂದನೋ ಯಾವುದೋ ರೀತಿಯಿಂದ ಮೂಲಗಳಿಂದ ಬಂದು ತುಂಬಿಕೊಳ್ತಾ ಇರ್ತದೆ ಅಂತ ಒಂದು ಪವರ್ಫುಲ್ ಆಗಿರೋಂಥ ಒಂದು. ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಮಿಸ್ ಮಾಡಬೇಡಿ. ಗೊತ್ತಲ್ಲ, ಬೈ ಚಾನ್ಸು ಈ ಹುಣ್ಣಿಮೆ ಆಗಲಿಲ್ಲ ಅಂದ ಪಕ್ಷ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಮುಂದಿನ ಹುಣ್ಣಿಮೆಗಾದರೂ ನೀವು ಮಾಡಿ, ಖಂಡಿತವಾಗ್ಲೂ ಚೆನ್ನಾಗುತ್ತೆ. ಮತ್ತು ಯಾರ್ಯಾರಿಗೆ ಹಣವಶೀಕರಣ ಆಗಬೇಕು ಅಂದ್ಕೊಂಡಿದ್ದೀರೋ ಓಂ ಐಶ್ವರ್ಯ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ನಾನು ಕಳಿಸ್ತೀನಿ. ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ.